ಇನ್ನು ಸೆಕೆಂಡ್ ಚಾಪ್ಟರ್ ಘಟಕ 2 ವ್ಯಕ್ತಿಯ ವಿಕಾಸ. ವ್ಯಕ್ತಿಯ ವಿಕಾಸ, ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಅಂತ ಕೂಡ ಕರೆಯುತ್ತೆ. ವ್ಯಕ್ತಿಯ ವಿಕಾಸ, ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್, ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಅಂತ ಕೂಡ ಕರೆಯುತ್ತೆ. ವ್ಯಕ್ತಿಯ ವಿಕಾಸ. ಶಿಕ್ಷಣದ ಪ್ರಮುಖ ಉದ್ದೇಶ ಏನಿದೆ ಕೇಳಿದ್ರೆ ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸವನ್ನ ಮಾಡುವುದಾಗಿದೆ. ಈ ಶಿಕ್ಷಣದ ಪ್ರಮುಖ ಉದ್ದೇಶ ಏನು ಕೇಳಿದ್ರೆ ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸವನ್ನ ಮಾಡುವುದಾಗಿದೆ ಎಂದು ಕೂಡ ಹೇಳುತ್ತೆ. ಈ ಕಾರ್ಯ ಶಿಕ್ಷಣದ ಔಪಚಾರಿಕ ಕೇಂದ್ರಗಳಾದಂತಹ ಅಂತಹ ಔಪಚಾರಿಕ ಸಂಸ್ಥೆಗಳಾದಂತಹ ಶಾಲೆ ಮತ್ತು ಕಾಲೇಜುಗಳಲ್ಲಿ ನಡೆಯುತ್ತದೆ ಎಂದು ಕೂಡ ಹೇಳಬಹುದು. ಅದರ ಜೊತೆಗೆ ಅನೌಪಚಾರಿಕ ಮಾಧ್ಯಮಗಳಾದಂತಹ ಕುಟುಂಬ ಮತ್ತು ಸಮಾಜದಿಂದ ಸಾಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಂದ್ಮೇಲೆ ಈ ವ್ಯಕ್ತಿಯ ವಿಕಾಸ ಯಾವುದರಿಂದ ಸಾಧ್ಯ ಆಗ್ತದೆ? ಔಪಚಾರಿಕ ಮಾಧ್ಯಮಗಳಾದಂತಹ ಯಾವುದಾಯ್ತು ಔಪಚಾರಿಕ ಮಾಧ್ಯಮಗಳು, ಶಾಲೆ ಮತ್ತು ಕಾಲೇಜು. ಅದ್ರ ಜೊತೆಗೆ ಇನ್ನೊಂದು ಅನೌಪಚಾರಿಕ ಏನು ಕೇಳಿದ್ರೆ ಈ ಕುಟುಂಬ ಮತ್ತು ಸಮಾಜದಿಂದ ಇದರ ವಿಕಾಸ ಸಾಧ್ಯ ಆಗ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಮಗು ಮತ್ತು ವ್ಯಕ್ತಿಯ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ವಿಕಾಸಕ್ಕೆ ಹಾಗೂ ಭಾಷಾ ವಿಕಾಸದಲ್ಲಿ ಈ ಸಂಸ್ಥೆಗಳು ಮತ್ತು ಈ ಶಾಲಾ ಕಾಲೇಜುಗಳು ಸಹಾಯವನ್ನ ಮಾಡುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಈ ಬೆಳವಣಿಗೆಯನ್ನ ಹೊಂದ ಬರ್ತಾನೆ ಮಗು. ಈ ಬೆಳವಣಿಗೆ ಮತ್ತು ವಿಕಾಸ ಹೊಂದಲಿಕ್ಕೆ ಕಾರಣ ಏನು? ಆದರೂ ಕೂಡ ಈ ಬೆಳವಣಿಗೆ ಮತ್ತು ವಿಕಾಸ ಎನ್ನುವಂತಹ ಪದವನ್ನ ಒಂದೇ ರೀತಿಯಲ್ಲಿ ನಾವು ಬಳಸ್ತಾ ಇದ್ದೇವೆ. ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಅಂತ ಕರೀತೇವೆ. ಬೆಳವಣಿಗೆ ಅಂದ್ರೆ ಗ್ರೌತ್, ಡೆವಲಪ್ಮೆಂಟ್ ಅಂದ್ರೆ ವಿಕಾಸ ಎಂದು ಕೂಡ ಹೇಳಲಾಗ್ತದೆ. ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕು? ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ನಾವು ತಿಳ್ಕೊಳ್ಬೇಕಾಗ್ತದೆ. ಹೇಗೆ ಸಾಮಾಜಿಕ ಬೆಳವಣಿಗೆ ಆಗ್ತದೆ, ಭಾವನಾತ್ಮಕ ಬೆಳವಣಿಗೆ ಆಗ್ತದೆ, ಮಾನಸಿಕ ಬೆಳವಣಿಗೆ ಆಗ್ತದೆ ಅನ್ನೋದನ್ನ ಕುರಿತು ನಾವು ತಿಳ್ಕೊಳ್ಬೇಕು. ಮತ್ತು ಮಗುವಿಗಾಗಿ ನಾವು ಏನ್ ತಿಳ್ಕೊಳ್ಬೇಕು? ಬೆಳವಣಿಗೆ ಮತ್ತು ವಿಕಾಸದ ಅರ್ಥ. ಬೆಳವಣಿಗೆ ಮತ್ತು ವಿಕಾಸದ ಅರ್ಥ. ವಿಕಾಸ, ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸ. ಇಲ್ಲಿ ಬೆಳವಣಿಗೆ ಅಂದ್ರೆ ಏನು ಅಂದ್ರೆ ಬೆಳವಣಿಗೆ ಅಂದ್ರೆ ಗ್ರೌತ್ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಏನು ಕರೀತಾರೆ? ಗ್ರೌತ್ ಅಂದ್ಕೊಂಡು ಕೂಡ ಕರೆಯಲಾಗ್ತದೆ. ಗ್ರೌತ್ ಇದನ್ನ ಬರ್ಕೊಡ್ರಿ. ಗ್ರೌತ್ ಅಂದ್ರೆ ಏನು? ಬೆಳವಣಿಗೆ. GROWTH, ಗ್ರೌತ್. ಗ್ರೌತ್ ಅಂದ್ರೆ ಇಲ್ಲಿ ನೋಡ್ರಿ ಏನಾಗ್ತದೆ ಕೇಳಿದ್ರೆ ಸಾಮಾನ್ಯವಾಗಿ ಬೆಳವಣಿಗೆ ಪದವನ್ನ ಪರಿಮಾಣಾತ್ಮಕ ಪದದಲ್ಲಿ ನಾವು ಬಳಸ್ತೇವೆ. ಬೆಳವಣಿಗೆ ಎನ್ನುವಂತಹ ಪದವನ್ನ ಯಾವುದರಲ್ಲಿ ಬಳಸ್ತೇವೆ ಅಂತಾಯ್ತು? ಪರಿಮಾಣಾತ್ಮಕ. ಪರಿಮಾಣಾತ್ಮಕ ಅಂದ್ರೆ ಏನು? ಅಳತೆಗೆ ಸಿಗುವಂತ. ಪರಿಮಾಣಾತ್ಮಕ ಅಂದ್ರೆ ಏನು? ಅಳತೆಗೆ ಸಿಗುವಂತದ್ದು. ಇದು ಜೀವಿಯ ಶಾರೀರಿಕ ಬದಲಾವಣೆಯನ್ನ ಸೂಚಿಸುತ್ತದೆ. ಇದು ಯಾವುದನ್ನು ಸೂಚಿಸುತ್ತದೆ ಅಂತಾಯ್ತು? ಜೀವಿಯ ಶಾರೀರಿಕ ಬದಲಾವಣೆಯನ್ನ ಸೂಚಿಸುತ್ತದೆ ಎಂದು ಕೂಡ ಹೇಳಬಹುದು. ಅಂದ್ರೆ ವ್ಯಕ್ತಿಯ ದೇಹದ ಗಾತ್ರ, ಯಾವುದೇ ಗಾತ್ರ, ಎತ್ತರ ಮತ್ತು ತೂಕದಲ್ಲಾಗುವಂತಹ ಬದಲಾವಣೆಯನ್ನು ಏನಂತ ಕರೀತೇವೆ? ಬೆಳವಣಿಗೆ ಅಂತ ಕರೀತೇವೆ. ಬೆಳವಣಿಗೆ ಅಂದ್ರೆ ಏನಂತಾಯ್ತು? ವ್ಯಕ್ತಿಯ ದೇಹದ ಗಾತ್ರ, ಎತ್ತರ ಮತ್ತು ತೂಕದಲ್ಲಾಗುವಂತಹ ಬದಲಾವಣೆ. ಇದು ಪರಿಮಾಣಾತ್ಮಕ. ಪರಿಮಾಣಾತ್ಮಕ ಅಂದ್ರೆ ಏನಂತ ಅರ್ಥ? ಅಳತೆಗೆ ಸಿಗುವಂತ. ಪರಿಮಾಣಾತ್ಮಕ ಅಂದ್ರೆ ಏನಂತ ಅರ್ಥ? ಅಳತೆಗೆ ಸಿಗುವಂತ. ಅಂದ್ಮೇಲೆ ನಮ್ಗೆ ಅಳತೆ ಹೆಂಗ್ ಗೊತ್ತಾಗ್ತದೆ? ಈಗ ದೇಹ ಎತ್ತರ ಗೊತ್ತಾಗ್ತದೆ, ದಪ್ಪ ಗೊತ್ತಾಗ್ತದೆ ಮತ್ತು ಗಾತ್ರ ಗೊತ್ತಾಗ್ತದೆ, ಕಣ್ಣಿಗೆ ಕಾಣಿಸ್ತದೆ. ಇದು ಯಾವ್ದಿದು? ಗೋಚರ. ಗೋಚರ ಅಂದ್ರೆ ಏನು? ಕಣ್ಣಿಗೆ ಕಾಣಿಸುತ್ತದೆ. ಅಂದ್ರೆ ಅಳತೆ ಮಾಡ್ಲಿಕ್ಕೆ ಬರ್ತದೆ. ಈಗ ಒಂದು ಹುಡುಗ ಇವನು ಒಂದ್ 45 kg ಇರ್ಬೋದು. ಈ ಹುಡುಗ ಎಷ್ಟಿರ್ಬೋದು? 45 kg ಇರ್ಬೋದು. ಅವ್ನು ಕಾಣಿಸ್ತಾನೆ ಕಣ್ಣಿಗೆ. ಎತ್ತರ ಗೊತ್ತಾಗ್ತದೆ, ದಪ್ಪ ಎಷ್ಟಿದ್ದಾನೆ ಅಂತ ಗೊತ್ತಾಗ್ತದೆ. ಅಂದ್ರೆ ಬೆಳವಣಿಗೆ ಕಣ್ಣಿಗೆ ಕಾಣಿಸ್ತದೆ ಅಂತ ಆಯ್ತು. ಬೆಳವಣಿಗೆ ಅಂದ್ರೆ ಏನು? ದೇಹದ ಗಾತ್ರ, ಎತ್ತರ ಮತ್ತು ತೂಕದಲ್ಲಾಗುವಂತಹ ಬದಲಾವಣೆಯನ್ನು ಏನು ಕರಿತೇವೆ? ಬೆಳವಣಿಗೆ ಅಂತ ಕರಿತೇವೆ. ಬರ್ಕೊಡ್ರಿ. ದೇಹದ ವ್ಯಕ್ತಿಯ ದೇಹದ ತೂಕ, ಗಾತ್ರ
ಮತ್ತು ಎತ್ತರದಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ಪರಿಮಾಣಾತ್ಮಕ ಬದಲಾವಣೆಯನ್ನು ಪರಿಮಾಣಾತ್ಮಕ ಬದಲಾವಣೆಯನ್ನು ಬೆಳವಣಿಗೆ ಎಂದು ಕರೆಯುತ್ತಾರೆ. ಗೊತ್ತಾಯ್ತು ನಿಮ್ಗೆ? ಈಗ ವ್ಯಕ್ತಿಯ ದೇಹದ ಯಾವುದೇ ಎತ್ತರ ಏನಾಗ್ತದೆ, ದೇಹದ ತೂಕ ಅಂದ್ಕೊಂಡು ಗೊತ್ತಾಯ್ತಲ್ಲ, ಗಾತ್ರ ಮತ್ತು ಎತ್ತರದಲ್ಲಾಗುವಂತಹ ಬದಲಾವಣೆಯನ್ನ ಪರಿಮಾಣಾತ್ಮಕ ಬದಲಾವಣೆಯನ್ನು ಏನಂತ ಕರಿತೇವೆ ಆಯ್ತು, ಬೆಳವಣಿಗೆ ಅಂತ ಕರಿತೇವೆ ಅಂತ ಕೂಡ ಹೇಳಬಹುದು. ಇಲ್ಲಿ ಬೆಳವಣಿಗೆ ಗೋಚರ ಮತ್ತು ಸುಲಭವಾಗಿ ಅಳೆಯಬಹುದು, ಗೋಚರಿಸುತ್ತದೆ ಮತ್ತು ಸುಲಭವಾಗಿ ಅಳೆಯಬಹುದು. ಇನ್ನು ಎರಡನೇದಾಗಿ ವಿಕಾಸ. ಯಾವುದು ತಿಳ್ಕೊಳ್ಬೇಕು? ವಿಕಾಸ. ಡೆವಲಪ್ಮೆಂಟ್, ವಿಕಾಸ. ವಿಕಾಸ ಎಂದರೆ ಪರಿಪಕ್ವತೆ ಹಾಗೂ ಅನುಭವಗಳ ಪರಿಣಾಮವಾಗಿ, ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮವಾಗಿ ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮವಾಗಿ ಏನಾಗ್ತದೆ, ವಿಕಾಸ ಉಂಟಾಗ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಇದು ಗುಣಾತ್ಮಕ ಬದಲಾವಣೆ. ವಿಕಾಸ ಅಂದ್ರೆ ಏನಂತ, ಗುಣಾತ್ಮಕ ಬದಲಾವಣೆ. ಜಾತಿಗೆ ಇಲ್ಲಿ ಈ ಕಡೆ ಈ ಕಡೆ ಇಲ್ಲಿ ವಿಕಾಸ ಅನ್ನೋದು ಗುಣಾತ್ಮಕ ಬದಲಾವಣೆ. ವಿಕಾಸ ಅನ್ನೋದು ಏನಂತ, ಗುಣಾತ್ಮಕ ಬದಲಾವಣೆ ಅಂತ ಕೂಡ ಹೇಳಬಹುದು. ವ್ಯಕ್ತಿಯ ದೇಹದಲ್ಲಾಗುವಂತಹ ಆಂತರಿಕ ಬದಲಾವಣೆ, ವ್ಯಕ್ತಿಯ ದೇಹದಲ್ಲಾಗುವ ಆಂತರಿಕ ಬದಲಾವಣೆಯನ್ನು ಏನಂತ ಕರಿತೇವೆ, ವಿಕಾಸ ಅಂತ ಕರಿತೇವೆ. ಗೊತ್ತೊಳ್ಳಿ, ವ್ಯಕ್ತಿಯ ದೇಹದಲ್ಲಾಗುವ ವಿಕಾಸ ಎನ್ನುವರು. ವ್ಯಕ್ತಿಯ ದೇಹದಲ್ಲಾಗುವ ಆಂತರಿಕ ಬದಲಾವಣೆಯನ್ನು ಏನು ಕರೀತೇವೆ, ವಿಕಾಸ ಎನ್ನುತ್ತಾರೆ. ಇದು ಕಣ್ಣಿಗೆ ಕಾಣಿಸ್ತದೆ, ಇದು ಒಳಗಿಂದೊಳಗೆ ಆಗುವಂತಹ ಬದಲಾವಣೆ ಎಂದು ಕೂಡ ಹೇಳುತ್ತೆ. ಅಂದ್ರೆ ಒಂದು ಸಂಕೀರ್ಣ ಪ್ರಕ್ರಿಯೆಯಲ್ಲಿ ಇದು ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಸಂವೇಗಾತ್ಮಕ ಅಂಶಗಳ ಕಾರ್ಯಗಳಲ್ಲಾಗುವಂತಹ ಬದಲಾವಣೆಯನ್ನ ಸೂಚಿಸುತ್ತೆ. ಮಾನಸಿಕವಾಗಿ ಡೆವಲಪ್ಮೆಂಟ್ ಆಗ್ತದೆ. ಅಂದ್ರೆ ನೀವೇನಾಗ್ತಿದ್ರೆ, ಈಗ ಬೆಳವಣಿಗೆಯನ್ನು ಹೊಂದಿದ್ರಿ, SLC ಯಲ್ಲಿ ಹೇಗಿದ್ರಿ, ಈಗ ಹೇಗಿದ್ದೀರಿ ಅಂತ ಗೊತ್ತಾಗ್ತದೆ. ಮಾನಸಿಕ ಆಂತರಿಕ ಬದಲಾವಣೆ ಇದೆ, ದೇಹದ ಆಂತರಿಕವಾಗಿ ಬದಲಾವಣೆ. ನಮ್ಗೆ ಈಗ ಏನ್ ಗೊತ್ತಾಯ್ತು, ವ್ಯಕ್ತಿಯ ವಿಕಾಸದಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಅಂದ್ರೆ ಏನು ಅಂತ ಗೊತ್ತಾಯ್ತು. ಬೆಳವಣಿಗೆ ಮತ್ತು ವಿಕಾಸ ಅಂದ್ರೆ ಏನು ಗೊತ್ತಾಯ್ತು. ಇಲ್ಲಿ ಬೆಳವಣಿಗೆಗೆ ಗ್ರೌತ್ ಅನ್ಕೊಂಡು ಹೇಳಿದೆ, ಬೆಳವಣಿಗೆಯನ್ನ ಹೇಳಿದೆ ಏನ್ ಅನ್ಕೊಂಡು ಬಂದಿದ್ದೇನೆ. ಬೆಳವಣಿಗೆ ಅಂದ್ರೆ ನೀನು ಓದು, ಬೆಳವಣಿಗೆ ಅಂದ್ರೆ ಏನು ಬಂದಿದ್ದೇನೆ, ಏನ್ ಬಂದಿದ್ದೇನೆ ಇಲ್ಲಿಂದ, ವ್ಯಕ್ತಿಯ ದೇಹದ ತೂಕ, ಗಾತ್ರ ಮತ್ತು ಎತ್ತರದಿಂದಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ಬೆಳವಣಿಗೆ ಎನ್ನುವರು. ಪರಿಮಾಣಾತ್ಮಕ ಬದಲಾವಣೆಯನ್ನು ಏನು ಕರೀತೇವೆ, ಬೆಳವಣಿಗೆ ಎಂದು ಕರೀತೇವೆ. ಇಲ್ಲಿ ಗ್ರೌತ್ ಅಂದ್ರೆ ಏನಂತ ಹೇಳಿದ್ರೆ, ವ್ಯಕ್ತಿಯ ದೇಹದಲ್ಲಾಗುವ ಆಂತರಿಕ ಬದಲಾವಣೆಯನ್ನು ವಿಕಾಸ ಎನ್ನುವರು. ವ್ಯಕ್ತಿಯ ದೇಹದಲ್ಲಾಗುವಂತಹ ಆಂತರಿಕ ಬದಲಾವಣೆಯನ್ನು ಏನಂತ ಕರೀತೇವೆ, ವಿಕಾಸ ಎಂದು ಕೂಡ ಕರೆಯಲಾಗ್ತದೆ. ವ್ಯಕ್ತಿಯ ದೇಹದಲ್ಲಾಗುವಂತಹ ಆಂತರಿಕ ಬದಲಾವಣೆಯನ್ನ ವಿಕಾಸ ಎಂದು ಕೂಡ ಕರೆಯಲಾಗ್ತದೆ. ಇನ್ನು ಈ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸಗಳನ್ನ ತಿಳ್ಕೊಳ್ಳಬೇಕು. ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸ
ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸ. The differences between growth and development. Differences between growth and development ಅನ್ನೋದು ಕೂಡ ಹೇಳ್ತಾರೆ. ವ್ಯತ್ಯಾಸ ಇದನ್ನು ನಿಮಗೆ ಪ್ರಶ್ನೆಯನ್ನ ಕೇಳಲಾಗ್ತದೆ. ಪ್ರಶ್ನೆ 5 ಮಾರ್ಕ್ಸ್ ಗೆ ಕ್ವೆಶ್ಚನ್ ಬರ್ತದೆ. ಅದ್ರ ಜೊತೆಗೆ ಏನಿದೆ ಕೇಳಿದ್ರೆ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸ. ಈ ಎರಡು ಪದಗಳನ್ನ ಒಂದೇ ರೀತಿಯಾಗಿ ಬಳಸ್ತಾರೆ. ಬೆಳವಣಿಗೆಯನ್ನು ಒಂದೇ ರೀತಿಯಾಗಿ ಬಳಸ್ತಾರೆ, ವಿಕಾಸ ಅನ್ನು ಕೂಡ ನಾವು ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ಬಳಸ್ತೇವೆ. ಆದ್ರೆ ಈ ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದೆ ಅಂತ ಕೂಡ ಹೇಳಲಾಗ್ತದೆ. ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಏನಾಗಿದೆ, ಸಾಕಷ್ಟು ವ್ಯತ್ಯಾಸಗಳಿದೆ. ಇಲ್ಲಿ ಬೆಳವಣಿಗೆ ಇದು ಸಂಕುಚಿತ ಅರ್ಥವುಳ್ಳದ್ದಾಗಿದೆ. ಬೆಳವಣಿಗೆ ಏನಾಗಿದೆ, ಸಂಕುಚಿತ ಅರ್ಥ. ವಿಕಾಸ ಏನಾಗಿದೆ, ವಿಶಾಲ ಅರ್ಥ ಮತ್ತು ವಿಶಾಲ ವ್ಯಾಪ್ತಿ ಉಳ್ಳದ್ದಾಗಿದೆ ಅಂತ ಕೂಡ ಹೇಳಬಹುದು. ಒಂದೇದೇನು ಬರ್ಕೊಳ್ತೀವಿ, ಬೆಳವಣಿಗೆ ಬರ್ಕೊಳ್ರಿ. ಬೆಳವಣಿಗೆ ಮತ್ತು ವಿಕಾಸ ಒಂದು ಸಂಕುಚಿತ ಅರ್ಥವುಳ್ಳದ್ದು, ಇದು ವಿಶಾಲ ಅರ್ಥ. ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ವಿಶಾಲ ವ್ಯಾಪ್ತಿ ಹೊಂದಿದೆ. ವಿಶಾಲ ವ್ಯಾಪ್ತಿ ಹೊಂದಿದೆ. ಇಲ್ಲಿ ನಾನು ಹೇಳಿದೆ ಇದು ಸಂಕುಚಿತ ಅರ್ಥ ಮತ್ತು ವಿಶಾಲ ಅರ್ಥ ಒಳ್ಳೆಯದು. ಸಂಕುಚಿತವಾಗಿ ಹೇಳಬಹುದು. ಸಂಕುಚಿತ ಅರ್ಥ ಅಂದ್ರೆ ಈಗ ನಿಮ್ಗೆ ಗೊತ್ತಾಗ್ತದೆ, ಹೇಳ್ತೀನಿ ಅದು ಏನು ಅನ್ಕೊಂಡು. ಏನು ಇದು ಪರಿಮಾಣಾತ್ಮಕ ಬದಲಾವಣೆ. ಬೆಳವಣಿಗೆ ಏನಿದೆ, ಪರಿಮಾಣಾತ್ಮಕ ಬದಲಾವಣೆ. ಪರಿಮಾಣಾತ್ಮಕ ಬದಲಾವಣೆ. ಬದಲಾವಣೆ. ವಿಕಾಸ ಗುಣಾತ್ಮಕ ರೀತಿಯ ಬದಲಾವಣೆ. ಗುಣಾತ್ಮಕ ರೀತಿಯ ಬದಲಾವಣೆ. ವಿಕಾಸ ಏನಾಗಿದೆ, ಗುಣಾತ್ಮಕ ರೀತಿಯ ಬದಲಾವಣೆ. ಮೂರನೇ ಏನಂತ ಕೇಳಿದ್ರೆ, ಇದು ನೋಡಿ ವಿಕಾಸದ ವ್ಯತ್ಯಾಸ ಗೊತ್ತಾಯ್ತು. ನಾನು ಹೇಳಿದೆ ಸಂಕುಚಿತ ಅರ್ಥ ಒಳ್ಳೆಯದು, ವಿಶಾಲ ಅರ್ಥ ಒಳ್ಳೆಯದು, ವಿಶಾಲ ವ್ಯಾಪ್ತಿ ಹೊಂದಿದೆ ಅಂತ ಹೇಳಿದೆ. ಪರಿಮಾಣಾತ್ಮಕ ಬದಲಾವಣೆ, ಗುಣಾತ್ಮಕ ರೀತಿಯ ಬದಲಾವಣೆ ಅಂತ ಹೇಳಿದೆ. ಮೂರನೇದಾಗಿ ದೇಹದ ತೂಕ, ಗಾತ್ರ ಮತ್ತು ಎತ್ತರದಲ್ಲಾಗುವಂತಹ ಬದಲಾವಣೆಯನ್ನ ಸೂಚಿಸುತ್ತದೆ. ಏನ್ ಸೂಚಿಸುತ್ತದೆ? ದೇಹದ ತೂಕ, ಗಾತ್ರ ಮತ್ತು ಎತ್ತರದಲ್ಲಾಗುವಂತಹ ಬದಲಾವಣೆ. ದೇಹದ ತೂಕ, ಗಾತ್ರ ಮತ್ತು ಎತ್ತರದಲ್ಲಾಗುವ ಬದಲಾವಣೆ ಸೂಚಿಸುತ್ತದೆ. ಇದು ದೇಹದ ಆಂತರಿಕ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಬದಲಾವಣೆಯನ್ನು ಸೂಚಿಸುತ್ತದೆ. ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ, ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಬದಲಾವಣೆ ಸೂಚಿಸುತ್ತದೆ. ಮಾನಸಿಕ ಬದಲಾವಣೆಯನ್ನ ಸೂಚಿಸುತ್ತದೆ. ಇಲ್ಲಿ ನಾಲ್ಕನೇದು ಏನ್ ಬರ್ತದೆ, ನಿರ್ದಿಷ್ಟ ಬದಲಾವಣೆ ಸೂಚಿಸುತ್ತದೆ ಹಾಗೂ ವೀಕ್ಷಿಸಲು ಸುಲಭ. ಇದು ನೋಡಿ, ದೇಹದ ಗಾತ್ರ, ಎತ್ತರ, ತೂಕವನ್ನ ನಿರ್ದಿಷ್ಟ ಬದಲಾವಣೆ ಸೂಚಿಸುತ್ತದೆ. ಈ ಮಗುವನ್ನು ನೋಡಿದ್ರೆ ಇವಳು ಇಷ್ಟೇ ಎತ್ತರ ಆಗ್ಬಹುದು ಅಂತ ಹೇಳ. ಎತ್ತರವನ್ನು ಅಳಿಬಹುದಾ? ದೇಹದ ಗಾತ್ರವನ್ನು ಅಳಿಬಹುದಾ? ಇನ್ನು ತೂಕ ಗೊತ್ತಾಗ್ತದೆ ಗೊತ್ತಾಯ್ತಲ್ಲ. ಇನ್ನು ಇಲ್ಲಿ ಸಂಕೀರ್ಣ ಪ್ರಕ್ರಿಯೆ ಸುಲಭವಾಗಿ ವೀಕ್ಷಿಸಲಾಗಬಹುದು. ಸಂಕೀರ್ಣ ಪ್ರಕ್ರಿಯೆ ಅಂದ್ರೆ ಏನು?
ಆಂತರಿಕವಾಗಿ ಬದಲಾಗುವುದನ್ನ ಸುಲಭವಾಗಿ ವೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಇವಳು ದೇಹದ ಒಳಗೆ ಏನಾಗ್ತದೆ ಅಂದ್ಕೊಂಡು ಸುಲಭವಾಗಿ ವೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಬರ್ಕೊಳ್ಳಿ, ನಿರ್ದಿಷ್ಟ ಬದಲಾವಣೆ ಸೂಚಿಸುತ್ತದೆ. ಬೆಳವಣಿಗೆ ಬರ್ಕೊಳ್ಳಿ, ನಿರ್ದಿಷ್ಟ ಬದಲಾವಣೆಯನ್ನು ಸೂಚಿಸುತ್ತದೆ. ನಿರ್ದಿಷ್ಟ ಬದಲಾವಣೆಯನ್ನು ಸೂಚಿಸುತ್ತದೆ. ನಿರ್ದಿಷ್ಟ ಬದಲಾವಣೆಯನ್ನು ಸೂಚಿಸುತ್ತದೆ. ನಿರ್ದಿಷ್ಟ ಬದಲಾವಣೆಯನ್ನು ಸೂಚಿಸುತ್ತದೆ ಹಾಗೂ ವೀಕ್ಷಿಸಲು ಸುಲಭ. ಹಾಗೂ ವೀಕ್ಷಿಸಲು ಸುಲಭ. ಹಾಗೂ ವೀಕ್ಷಿಸಲು ಸುಲಭ. ವಿಕಾಸ ಏನ್ ಹೇಳ್ತದೆ ಅಂದ್ರೆ, ವಿಕಾಸ ಸಂಕೀರ್ಣ ಪ್ರಕ್ರಿಯೆ. ಸಂಕೀರ್ಣ ಪ್ರಕ್ರಿಯೆ. ಸಂಕೀರ್ಣ ಪ್ರಕ್ರಿಯೆ. ಸಂಕೀರ್ಣ ಪ್ರಕ್ರಿಯೆ ಸುಲಭವಾಗಿ ವೀಕ್ಷಿಸಲಾಗದು. ಸಂಕೀರ್ಣ ಪ್ರಕ್ರಿಯೆ ಸುಲಭವಾಗಿ ವೀಕ್ಷಿಸಲಾಗದು. ಸಂಕೀರ್ಣ ಪ್ರಕ್ರಿಯೆ ಸುಲಭವಾಗಿ ವೀಕ್ಷಿಸಲಾಗದು. ಬೆಳವಣಿಗೆ ಏನಾಗ್ತದೆ, ಒಂದು ಹಂತಕ್ಕೆ ನಿಂತುಕೊಳ್ತದೆ. ಬೆಳವಣಿಗೆ ಏನಾಗ್ತದೆ, ಒಂದು ಹಂತಕ್ಕೆ ನಿಂತುಕೊಳ್ತೇವೆ. ಅಂದ್ರೆ ನಾವೇನ್ ಮಾಡ್ತೇವೆ, ಬೆಳವಣಿಗೆ ಒಂದು ಹಂತಕ್ಕೆ ನಿಲ್ತದೆ ಅಂದ್ರೆ ಈ ನಮ್ಮ ದೇಹದ ಎತ್ತರ. ನಾವು ವರ್ಷವೂ ಎತ್ತರ ಆಗ್ತೇ ಹೋಗ್ತೇವೆ. ಸುಮಾರು 19 ರಿಂದ 23 ವರ್ಷದವರೆಗೆ ಎತ್ತರ ಆಗ್ತೇವೆ. ಅದರ ನಂತರ ಎತ್ತರ ಆಗುದಿಲ್ಲ, ಒಂದು ಹಂತಕ್ಕೆ ನಿಂತುಕೊಳ್ತದೆ. ಗೊತ್ತಾಯ್ತದ? ಇನ್ನು ವಿಕಾಸ ಜೀವನ ಪರ್ಯಂತ ಸಾಗುವಂತಹ ನಿರಂತರ ಪ್ರಕ್ರಿಯೆ. ಬೌದ್ಧಿಕ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆ ಜೀವನ ಪರ್ಯಂತ ಆಗ್ತದೆ. ಆಂತರಿಕವಾಗಿ ಏನಾಗ್ತದೆ, ಬದಲಾವಣೆ ಜೀವನ ಪರ್ಯಂತ ಆಗ್ತದೆ. ಬರ್ಕೊಳ್ಳಿ, ಒಂದು ಹಂತಕ್ಕೆ ಬೆಳವಣಿಗೆ ಕೊನೆಗೊಳ್ಳುತ್ತದೆ. ಬೆಳವಣಿಗೆ ಬರ್ಕೊಳ್ಳಿ, ಒಂದು ಹಂತಕ್ಕೆ ಬೆಳವಣಿಗೆ ಕೊನೆಗೊಳ್ಳುತ್ತದೆ. ಒಂದು ಹಂತಕ್ಕೆ ಬೆಳವಣಿಗೆ ಕೊನೆಗೊಳ್ಳುತ್ತದೆ. ಒಂದು ಹಂತಕ್ಕೆ ಬೆಳವಣಿಗೆ ಕೊನೆಗೊಳ್ಳುತ್ತದೆ. ವಿಕಾಸ ವಿಕಾಸ ಜೀವನ ಪರ್ಯಂತ. ವಿಕಾಸ ಜೀವನ ಪರ್ಯಂತ. ವಿಕಾಸ ಜೀವನ ಪರ್ಯಂತ ಸಾಗುವ. ಜೀವನ ಪರ್ಯಂತ ಸಾಗುವ ನಿರಂತರ ಪ್ರಕ್ರಿಯೆ. ಜೀವನ ಪರ್ಯಂತ ಸಾಗುವ ನಿರಂತರ ಪ್ರಕ್ರಿಯೆ. ಬೆಳವಣಿಗೆ ಏನ್ ಹೇಳ್ತದೆ ಕಂಡ್ರೆ, ಅಳತೆಯ ಮಾಪನಗಳಿಂದ ಸುಲಭವಾಗಿ ಅಳೆಯಲಾಗುವುದು. ಬೆಳವಣಿಗೆ ಬರ್ಕೊಳ್ಳಿ, ಅಳತೆಯ ಮಾಪನಗಳಿಂದ ಸುಲಭವಾಗಿ, ಅಳತೆಯ ಮಾಪನಗಳಿಂದ ಸುಲಭವಾಗಿ, ಅಳತೆಯ ಮಾಪನಗಳಿಂದ ಸುಲಭವಾಗಿ ಅಳೆಯಬಹುದು. ಅಳತೆಯ ಮಾಪನಗಳಿಂದ ಸುಲಭವಾಗಿ ಅಳೆಯಬಹುದು. ಅಳತೆಯ ಮಾಪನಗಳಿಂದ ಸುಲಭವಾಗಿ ಅಳೆಯಬಹುದು. ನೆಕ್ಸ್ಟ್ ವಿಕಾಸ ಏನಾಗ್ತದೆ ಕಂಡ್ರೆ, ವರ್ತನೆಗಳನ್ನ ವೀಕ್ಷಿಸಿ ಒಂದು ನಿರ್ದಿಷ್ಟ ನಿರ್ಧಾರಕ್ಕೆ ಬರಬಹುದು. ವರ್ತನೆಗಳನ್ನ ವೀಕ್ಷಿಸಿ ನಿರ್ದಿಷ್ಟ ನಿರ್ಧಾರಕ್ಕೆ ಬರಬಹುದು. ಬರ್ಕೊಳ್ಳಿ, ವರ್ತನೆಗಳನ್ನ ವೀಕ್ಷಿಸಿ ನಿರ್ದಿಷ್ಟ ನಿರ್ಧಾರಕ್ಕೆ ಬರಬಹುದು. ವರ್ತನೆಗಳನ್ನ ವೀಕ್ಷಿಸಿ ನಿರ್ದಿಷ್ಟ ನಿರ್ಧಾರಕ್ಕೆ ಬರಬಹುದು. ಬೆಳವಣಿಗೆ ಬಾಹ್ಯ ಸ್ವರೂಪದ ಬದಲಾವಣೆ ಸೂಚಿಸುತ್ತದೆ. ಯಾವುದು ಬೆಳವಣಿಗೆ ಏನ್ ಮಾಡ್ತದೆ, ಬಾಹ್ಯ ಸ್ವರೂಪದ ಬದಲಾವಣೆ. ಬರ್ಕೊಳ್ಳಿ, ಬಾಹ್ಯ ಸ್ವರೂಪದ ಬದಲಾವಣೆ. ಬೆಳವಣಿಗೆ ಬಾಹ್ಯ ಸ್ವರೂಪದ ಬದಲಾವಣೆ ಸೂಚಿಸುತ್ತದೆ. ಬೆಳವಣಿಗೆ ಬಾಹ್ಯ ಸ್ವರೂಪದ ಬದಲಾವಣೆಯನ್ನ ಸೂಚಿಸುತ್ತದೆ. ಬೆಳವಣಿಗೆ ಬಾಹ್ಯ ಸ್ವರೂಪದ ಬದಲಾವಣೆಯನ್ನ ಸೂಚಿಸುತ್ತದೆ. ವಿಕಾಸ ಬಾಹ್ಯ ಮತ್ತು ಆಂತರಿಕ ಬದಲಾವಣೆಯನ್ನು ಸೂಚಿಸುತ್ತದೆ. ವಿಕಾಸ ಬಾಹ್ಯ ಬರ್ಕೊಳ್ಳಿ, ಬಾಹ್ಯ ಮತ್ತು ಆಂತರಿಕ ಬದಲಾವಣೆಯನ್ನು ಸೂಚಿಸುತ್ತದೆ. ಬಾಹ್ಯ ಮತ್ತು ಆಂತರಿಕ ಬದಲಾವಣೆಯನ್ನು ಸೂಚಿಸುತ್ತದೆ. ಬೆಳವಣಿಗೆ
ಭಾಗ, ಬೆಳವಣಿಗೆ ಒಂದು ಭಾಗ. ಬೆಳವಣಿಗೆ ಒಂದು ಭಾಗ. ಈ ಕಡೆ ಬಂದ್ರೆ ಬೆಳವಣಿಗೆ ವಿಕಾಸದ ಒಂದು ಭಾಗ. ಬೆಳವಣಿಗೆ ವಿಕಾಸದ ಒಂದು ಭಾಗ. ಲಾಸ್ಟ್ ಒಂದು ಏನಿದೆ ಕೇಳಿದ್ರೆ ಬೆಳವಣಿಗೆ ವಿಕಾಸ ತರಬಹುದು ಅಥವಾ ತರದೇ ಇರಬಹುದು. ಬೆಳವಣಿಗೆ ವಿಕಾಸವನ್ನು ತರಬಹುದು ಅಥವಾ ತರದೇ ಇರಬಹುದು. ಬರ್ಕೊಳ್ಳಿ, ಬೆಳವಣಿಗೆ ವಿಕಾಸವನ್ನು ತರಬಹುದು ಅಥವಾ ಬೆಳವಣಿಗೆ ವಿಕಾಸವನ್ನ ತರಬಹುದು ಅಥವಾ ತರದೇ ಇರಬಹುದು. ಬೆಳವಣಿಗೆ ವಿಕಾಸವನ್ನ ತರಬಹುದು ಅಥವಾ ಬೆಳವಣಿಗೆ ವಿಕಾಸ ತರಬಹುದು ಅಥವಾ ತರದೇ ಇರಬಹುದು. ಬೆಳವಣಿಗೆ ವಿಕಾಸ ತರಬಹುದು ಅಥವಾ ತರದೇ ಇರಬಹುದು. ಬೆಳವಣಿಗೆ ಇಲ್ಲದಿದ್ದರು, ಈ ಕಡೆ ಬರ್ಕೊಂಡು ಬೆಳವಣಿಗೆ ಇಲ್ಲದಿದ್ದರು ವಿಕಾಸ ಸಾಧ್ಯವಾಗುತ್ತದೆ. ಬೆಳವಣಿಗೆ ಇಲ್ಲದಿದ್ದರೂ ವಿಕಾಸ ಸಾಧ್ಯವಾಗುತ್ತದೆ. ಬೆಳವಣಿಗೆ ಇಲ್ಲದಿದ್ದರೂ ವಿಕಾಸ ಸಾಧ್ಯವಾಗುತ್ತದೆ. ಬೆಳವಣಿಗೆ ಇಲ್ಲದಿದ್ದರೂ ವಿಕಾಸ ಸಾಧ್ಯವಾಗುತ್ತದೆ. ಇದಿಷ್ಟು ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸಗಳು. ಇದನ್ನು ಕೇಳ್ತಾರೆ. ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸವನ್ನು ಹೇಳದೆ ಒಂದೇ ಹೇಳಲು ಏನಂತ ಬರ್ತಿದ್ದೇನೆ. ಮತ್ತು ಸಂಕುಚಿತ ಅರ್ಥವುಳ್ಳದ್ದು ವಿಕಾಸ ವಿಶಾಲ ಅರ್ಥ ಉಳ್ಳದ್ದು. ಇನ್ನು ನಾವು ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳನ್ನ ನಾವು ತಿಳ್ಕೊಳ್ಬೇಕು. ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು ಮತ್ತು ವಿಕಾಸದ ತತ್ವಗಳು. ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು. ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು. ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಏನಾಗಿದೆ ಕೇಳಿದ್ರೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಏನಾಗಿದೆ, ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಇದರ ಫಲವಾಗಿ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳನ್ನ ನಾವು ಹಂತ ಹಂತವಾಗಿ ಗುರುತಿಸುತ್ತೇವೆ. ಈ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳನ್ನು ನಾವು ಮೊದಲೇ ತಿಳ್ಕೊಳ್ಬೇಕಾದ್ರೆ ಬೆಳವಣಿಗೆ ಮತ್ತು ವಿಕಾಸ ಅನುವಂಶೀಯತೆ ಮತ್ತು ಪರಿಸರದ ಫಲವಾಗಿದೆ ಎಂದು ಕೂಡ ಹೇಳಲಾಗಿದೆ. ಬೆಳವಣಿಗೆ ಮತ್ತು ವಿಕಾಸ ಯಾವುದರ ಫಲವಾಗಿದೆ? ಅನುವಂಶೀಯತೆ ಮತ್ತು ಪರಿಸರ. ತಿಳ್ಕೊಳ್ಳಿ, ಬೆಳವಣಿಗೆ ಮತ್ತು ವಿಕಾಸ ಅನುವಂಶೀಯತೆ ಮತ್ತು ಪರಿಸರದ ಫಲವಾಗಿದೆ. ಅನುವಂಶೀಯತೆ ಮತ್ತು ಪರಿಸರದ ಫಲವಾಗಿದೆ. ಅನುವಂಶೀಯತೆ ಮತ್ತು ಪರಿಸರದ ಫಲವಾಗಿದೆ. ಬೆಳವಣಿಗೆ ಮತ್ತು ವಿಕಾಸ ಅನುವಂಶೀಯತೆ ಮತ್ತು ಪರಿಸರ. ಅನುವಂಶೀಯತೆಯಲ್ಲಿ ತಂದೆ ತಾಯಿಗಳಿಂದ ಬಂದಂತಹ ಗುಣಾಣುಗಳಿಗೆ ಏನಂತ ಹೇಳ್ತಾರೆ? ಅನುವಂಶೀಯತೆ. ತಂದೆ ತಾಯಿಗಳಿಂದ ಬಂದಂತಹ ಗುಣಾಣು. ಅದರ ಜೊತೆಗೆ ಏನ್ ಪ್ರಭಾವ ಬೀರುತ್ತದೆ? ಪರಿಸರ. ಇನ್ನೊಬ್ಬ ಸುತ್ತಮುತ್ತಲಿನ ಪರಿಸರ ನಿನ್ನ ಪ್ರಭಾವವನ್ನು ಬೀರಿದೆ. ಹೌದಾ? ಇಲ್ಲಿ ಏನಾಗ್ತದೆ ಅಂದ್ರೆ ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆಯ ವಿಕಾಸಕ್ಕೆ ಪ್ರಮುಖ ಕಾರಣವೆಂದರೆ ಅನುವಂಶೀಯತೆ ಮತ್ತು ಪರಿಸರ. ವಿಕಾಸವು ಒಂದು ನಿರಂತರ ಪ್ರಕ್ರಿಯೆ. ಎರಡನೇದಾಗಿ ಏನ್ ಬರ್ತದೆ? ವಿಕಾಸ ಒಂದು ನಿರಂತರ ಪ್ರಕ್ರಿಯೆ. ವಿಕಾಸ ಒಂದು ನಿರಂತರ ಪ್ರಕ್ರಿಯೆ. ಮೂರನೇದಾಗಿ ವಿಕಾಸದ ವೇಗ ಏಕರೂಪದ್ದಲ್ಲ. ವಿಕಾಸದ ವೇಗ ಏಕರೂಪದ್ದಲ್ಲ. ವಿಕಾಸದ ವೇಗ ಏಕರೂಪದ್ದಲ್ಲ. ನಾಲ್ಕನೇದಾಗಿ
ವಿಕಾಸ ವೈಯಕ್ತಿಕ ಭಿನ್ನತೆಯನ್ನು ಆಧರಿಸಿದೆ. ವಿಕಾಸ ವೈಯಕ್ತಿಕ ಭಿನ್ನತೆಯನ್ನ ಆಧರಿಸಿದೆ. ವಿಕಾಸ ವೈಯಕ್ತಿಕ ಭಿನ್ನತೆಯನ್ನ ಆಧರಿಸಿದೆ. ವಿಕಾಸ ವೈಯಕ್ತಿಕ ಭಿನ್ನತೆಯನ್ನ ಆಧರಿಸಿದೆ. ವೈಯಕ್ತಿಕ ಭಿನ್ನತೆ ಅಂದ್ರೆ ಏನು? ವೈಯಕ್ತಿಕ ಭಿನ್ನತೆ ಅಂದ್ರೆ ಏನು? ವ್ಯಕ್ತಿ ವ್ಯಕ್ತಿಯಲ್ಲಿ ಕಂಡುಬರುವಂತಹ ವ್ಯತ್ಯಾಸವನ್ನು ಏನು ಕರಿತೇವೆ? ವೈಯಕ್ತಿಕ ಭಿನ್ನತೆಯನ್ನ ಆಧರಿಸಿದೆ. ಇವಳ ವಿಕಾಸ ವೈಯಕ್ತಿಕ ಭಿನ್ನತೆ. ಇವರಿಬ್ರು ಕೂಡ ಒಂದೇ ಇಲ್ಲ. ಹೌದು, ಎತ್ತರದಲ್ಲಿ ಹೆಚ್ಚು ಕಡಿಮೆ ಇರಬಹುದು. ಬೌದ್ಧಿಕ ವಿಕಾಸ ಇವನಿಗಿಂತ ಇವನು ಬುದ್ಧಿವಂತ ಆಗಿರಬಹುದು, ಅಥವಾ ಇವನ್ ಬೌದ್ಧಿಕ ಬೆಳವಣಿಗೆ ಜಾಸ್ತಿ ಇರಬಹುದು, ಇವನ್ ಬೌದ್ಧಿಕ ಬೆಳವಣಿಗೆ ಏನಾಗಿರ್ತದೆ? ಕಡಿಮೆ ಆಗಿರ್ತದೆ. ವ್ಯಕ್ತಿ ವ್ಯಕ್ತಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ವ್ಯಕ್ತಿ ವ್ಯಕ್ತಿಯಲ್ಲಿ ಕಂಡುಬರುವಂತಹ ವ್ಯತ್ಯಾಸವನ್ನು ಏನು ಕರಿತೇವೆ? ವೈಯಕ್ತಿಕ ಭಿನ್ನತೆ ಅಂತ ಕರಿತೇವೆ. ಇನ್ನು ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸ ಅನುಸರಿಸುತ್ತದೆ. ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸವನ್ನ ಅನುಸರಿಸುತ್ತದೆ. ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸ ಅನುಸರಿಸುತ್ತದೆ. ಕ್ರಮಬದ್ಧ ವಿನ್ಯಾಸ ಅನುಸರಿಸುತ್ತದೆ. ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸ ಅನುಸರಿಸುತ್ತದೆ. ಆದರೆ ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ವಿವಿಧ ಆಯಾಮಗಳ ಸಂಬಂಧ. ಏಳನೇದು ವಿವಿಧ ಆಯಾಮಗಳ ಸಂಬಂಧ. ವಿವಿಧ ಆಯಾಮಗಳ ಸಂಬಂಧ. 8 ವಿಕಾಸ ಊಹಿಸಬಹುದಾಗಿದೆ. ಊಹಿಸಬಹುದಾಗಿದೆ. ವಿಕಾಸ ಊಹಿಸಬಹುದಾಗಿದೆ. ವಿಕಾಸ ಏನಾಗಿದೆ? ಊಹಿಸಬಹುದಾಗಿದೆ. ನಾನು ಹೇಳಿದೆ ಬೆಳವಣಿಗೆ ಮತ್ತು ವಿಕಾಸದ ಹಂತ ತತ್ವಗಳನ್ನ ಹೇಳಿದೆ. ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳಲ್ಲಿ ಅನುವಂಶತೆ ಮತ್ತು ಪರಿಸರದ ಫಲವಾಗಿದೆ. ಬೆಳವಣಿಗೆ ಮತ್ತು ವಿಕಾಸ ಏನಾಗಿದೆ? ಅನುವಂಶತೆ. ಈಗ ನೋಡಿ, ಕೆಲವೊಂದು ಮಕ್ಕಳು ಅನುವಂಶಿಯವಾಗಿ ಬರ್ತಾರೆ. ತಂದೆ ತಾಯಿ ಬಹಳ ಬುದ್ಧಿವಂತಿದ್ರೆ ಮಕ್ಕಳು ಕೂಡ ಏನಾಗ್ತಾರೆ? ಬುದ್ಧಿವಂತರಾಗ್ತಾರೆ. ಕೂಡ ಕೆಲವೊಂದು ಸಂದರ್ಭದಲ್ಲಿ ದಂಡರಾಗ್ತಾರೆ. ಇನ್ನು ಬುದ್ಧಿವಂತ ಮಕ್ಕಳ ಮೇಲೆ ಪರಿಸರ ಪ್ರಭಾವ ಬೀರ್ತದೆ. ನೋಡ್ರಿ, 9th ವರೆಗೆ ನಮ್ಮ ಹುಡುಗ ಬಹಳ ಬುದ್ಧಿವಂತ ಇದ್ದ, 10th ಅಲ್ಲಿ ಯಾಕೋ ಏನೋ ಓದ್ತಾ ಇಲ್ಲ, ಅದು ಪರಿಸರದ ಪ್ರಭಾವ. ಕೆಲವೊಂದ್ಸಲ ಪರಿಸರದ ಪ್ರಭಾವ ಕೂಡ ಆಗ್ತದೆ. ವಿಕಾಸ ಒಂದು ನಿರಂತರ ಪ್ರಕ್ರಿಯೆ. ನಿರಂತರವಾಗಿ ವಿಕಾಸ ಆಗ್ತಾ ಹೋಗ್ತದೆ. ಬುದ್ಧಿಯ ವಿಕಾಸ ನಿರಂತರವಾಗಿ ಏನಾಗ್ತದೆ? ಆಗ್ತಾ ಹೋಗ್ತದೆ. ವಿಕಾಸದ ವೇಗ ಏಕರೂಪದಲ್ಲ. ವಿಕಾಸ ಒಂದೇ ರೀತಿ ಇರುವುದಿಲ್ಲ. ವಿಕಾಸ ಸ್ವಲ್ಪ ಸ್ಲೋ ಆಗ್ತದೆ, ನಂತರ ನಿಧಾನವಾಗಿ ವೇಗವನ್ನು ತೆಗೆದುಕೊಳ್ತದೆ. ಗೊತ್ತಾಯ್ತಲ್ಲ? ವಿಕಾಸ ವೈಯಕ್ತಿಕ ಭಿನ್ನತೆಯನ್ನ ಆಧರಿಸಿದೆ. ಒಬ್ಬರಿಂದ ಒಬ್ಬರಿಗೆ ಬುದ್ಧಿಶಕ್ತಿಯಲ್ಲಿ ಅಥವಾ ಭಾವನಾತ್ಮಕ ವಿಕಾಸದಲ್ಲಿ ಒಬ್ಬರಿಂದ ಒಬ್ಬರಿಗೆ ಏನ್ ಕಂಡುಬರ್ತದೆ? ವ್ಯತ್ಯಾಸ ಕಂಡುಬರ್ತದೆ ಅಂತ ಕೂಡ ಹೇಳ್ಬೋದು. ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸವನ್ನ ಅನುಸರಿಸುತ್ತದೆ. ವಿಕಾಸ ಏನ್ ಮಾಡ್ತದೆ? ಒಂದು ಕ್ರಮಬದ್ಧ ವಿನ್ಯಾಸವನ್ನ ಅನುಸರಿಸುತ್ತದೆ. ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಸಾಗ್ತದೆ. ಸಾಮಾನ್ಯದಿಂದ ಅಂದ್ರೆ ಏನು? ಪಾದದಿಂದ ತಲೆಯವರೆಗೆ ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಬರ್ತದೆ. ಇನ್ನು ವಿವಿಧ ಆಯಾಮಗಳ ಸಂಬಂಧ. ವಿಕಾಸ ಊಹಿಸಬಹುದಾಗಿದೆ. ಇವರು ಇಂಥದೇ ಬುದ್ಧಿವಂತರಾಗ್ತಾರೆ ಅಂದ್ಕೊಂಡು ವಿಕಾಸವನ್ನು ಏನ್ ಮಾಡಬಹುದು? ಊಹಿಸಬಹುದು. ಇನ್ನು ಕೊನೆಯದಾಗಿ ಬರ್ಕೊಳ್ಳಿ, ಬೆಳವಣಿಗೆ ಮತ್ತು ವಿಕಾಸದ ಶೈಕ್ಷಣಿಕ ಮಹತ್ವಗಳು. ಬೆಳವಣಿಗೆ ಮತ್ತು ವಿಕಾಸದ ಶೈಕ್ಷಣಿಕ ಮಹತ್ವಗಳು. ಬೆಳವಣಿಗೆ ಮತ್ತು ವಿಕಾಸದ ಶೈಕ್ಷಣಿಕ ಮಹತ್ವಗಳು. ಶೈಕ್ಷಣಿಕ
ಮಹತ್ವ. ಬೆಳವಣಿಗೆ ಮತ್ತು ವಿಕಾಸದ ಶೈಕ್ಷಣಿಕ ಮಹತ್ವಗಳು ಬರ್ಕೊಳ್ಳಿ. ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನ ಅರಿತು, ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನ ಅರಿತು ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನ ಅರಿತು ಸೂಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡುವುದರ ಮೂಲಕ, ಸೂಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡುವುದರ ಮೂಲಕ, ಸೂಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡುವುದರ ಮೂಲಕ, ಸೂಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡುವುದರ ಮೂಲಕ ಅವರ ಸಾಮರ್ಥ್ಯಗಳು ಗರಿಷ್ಠ ಮಟ್ಟದಲ್ಲಿ ಬೆಳೆಯುವಂತೆ, ಅವರ ಸಾಮರ್ಥ್ಯಗಳು ಗರಿಷ್ಠ ಮಟ್ಟದಲ್ಲಿ ಬೆಳೆಯುವಂತೆ ಅವರ ಸಾಮರ್ಥ್ಯಗಳು ಗರಿಷ್ಠ ಮಟ್ಟದಲ್ಲಿ ಬೆಳೆಯುವಂತೆ ಸಹಾಯ ಮಾಡಬಹುದು, ಸಹಾಯ ಮಾಡಬಹುದು, ಸಹಾಯ ಮಾಡಬಹುದು. ಎರಡನೇದಾಗಿ ವಿವಿಧ ಹಂತಗಳಲ್ಲಿ ಆಗುವ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ, ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಅತ್ಯಗತ್ಯ, ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಅತ್ಯಗತ್ಯ. ಮೂರನೇದಾಗಿ ಮಕ್ಕಳ ವೈಯಕ್ತಿಕ ಭಿನ್ನತೆಯನ್ನಾಧರಿಸಿ ಅವರಿಗೆ ಶೈಕ್ಷಣಿಕ ವ್ಯವಸ್ಥೆಯನ್ನು ಕಲ್ಪಿಸಬಹುದು. ಮಕ್ಕಳ ವೈಯಕ್ತಿಕ ಭಿನ್ನತೆಯನ್ನಾಧರಿಸಿ ಅವರಿಗೆ ಶೈಕ್ಷಣಿಕ ವ್ಯವಸ್ಥೆಯನ್ನು ಕಲ್ಪಿಸಬಹುದು. ಪ್ರತಿಯೊಂದು ಹಂತದಲ್ಲಿ ಮಗುವಿನ ಬೆಳವಣಿಗೆ ಮತ್ತು ವಿಕಾಸ, ಅದರ ಜೊತೆಗೆ ಸಹಜ ಸಾಮರ್ಥ್ಯಗಳ ವಿಕಾಸಕ್ಕೆ ದಾರಿ ಮಾಡಿದೆ. ಪರಿಸರದ ಪ್ರಭಾವವನ್ನು ಕುರಿತು ಅರಿವು ಮೂಡಿಸುತ್ತದೆ. ಬೆಳವಣಿಗೆ ಮತ್ತು ವಿಕಾಸವನ್ನ ಊಹಿಸಬಹುದಾದ್ದರಿಂದ
ಬೆಳವಣಿಗೆ ಮತ್ತು ವಿಕಾಸವನ್ನು ಊಹಿಸಬಹುದಾದ್ದರಿಂದ ವರ್ತಮಾನದ ಆಸಕ್ತಿ ಸಾಮರ್ಥ್ಯಗಳ ಆಧಾರದ ಮೇಲೆ ವರ್ತಮಾನದ ಆಸಕ್ತಿ ಸಾಮರ್ಥ್ಯಗಳ ಆಧಾರದ ಮೇಲೆ ವರ್ತಮಾನದ ಆಸಕ್ತಿ ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡಬಹುದು ಇನ್ನು ಕೊನೆಯದಾಗಿ ಮಕ್ಕಳ ಸಹಜ ಸಾಮರ್ಥ್ಯಗಳ ಬೆಳವಣಿಗೆಗೆ ಅವಕಾಶ ಕಲ್ಪಿಸುತ್ತದೆ ನೀವು ಇಲ್ಲಿ ತಿಳ್ಕೊಂಡ್ರಿ ಮಕ್ಕಳ ಸಹಜ ಸಾಮರ್ಥ್ಯಗಳ ಬೆಳವಣಿಗೆಗೆ ಅವಕಾಶ ಕಲ್ಪಿಸುತ್ತದೆ. ಇಲ್ಲಿ ನಾನು ಹೇಳಿದೆ ಬೆಳವಣಿಗೆ ಅಂದ್ರೆ ಏನು, ವಿಕಾಸ ಅಂದ್ರೆ ಏನು ಅಂತ ಹೇಳಿದೆ, ವ್ಯತ್ಯಾಸವನ್ನು ಹೇಳಿದೆ, ಅದ್ರ ಜೊತೆಗೆ ಶೈಕ್ಷಣಿಕ ಮಹತ್ವವನ್ನು ಕೂಡ ಹೇಳಿದೆ, ಶೈಕ್ಷಣಿಕ ಮಹತ್ವ ಏನಿದೆ ಕೂಡ ಹೇಳಿದೆ. ಇನ್ನು